ಇನ್ನು ಈ ಸಂಪುಟ ವಿಸ್ತರಣೆಯ ಪ್ರಶ್ನೆ ಬೇರೆ ಎಲ್ಲಿದೆ. ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾಯಕರು ತಲೆಕೆಡಿಸಿಕೊಂಡಿದ್ದಾರೆ. ಅಧಿಕಾರ ಹಂಚಿಕೆ, ಕೆಪಿಸಿಸಿ ಪಟ್ಟ ಬದಲಾವಣೆ, ಇದೆಲ್ಲದ ಬಗ್ಗೆಯೂ ಕೂಡ ಒಂದೊಂದೇ ದಾಳವನ್ನು ಕೈ ನಾಯಕರು ಉರುಳಿಸ್ತಾ ಇದ್ದಾರೆ. ಪವರ್ ಫೈಟ್ ನಡುವೆ ಸಂಪುಟ ಪುನರ್ರಚನೆ ಈ ರೀತಿ ಆಗ್ತಾ ಹೋದರೆ ಅದು ಆದಂಗೆ ಲೆಕ್ಕ. ಬಹಿರಂಗ ಹೇಳಿಕೆಗಳನ್ನು ಯಾರ್ಯಾರು ಕೊಡ್ತಾ ಇದ್ದಾರೆ ಸಚಿವರು, ಅವರ ಸ್ಥಾನಕ್ಕೆ ಕುತ್ತು ತರುವಂಥ ಪ್ರಯತ್ನಗಳಾಗ್ತಾ ಇವೆ. ಕೊಕ್ ಪಟ್ಟಿಯಲ್ಲಿ ಸಿಎಂ ಅತ್ಯಾಪ್ತರಿದ್ದಾರಂತೆ. ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಸಿಎಂ ಒಲವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಸಂಪುಟ ಪುನರ್ರಚನೆ ಮಾಡೋದಾದರೆ ಯಾರ್ಯಾರು ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆ ಕೊಕ್ ಕೊಡಬೇಕು ಅಥವಾ ಅವರ ಖಾತೆ ಬದಲಾವಣೆ ಮಾಡಬೇಕು. ಇದ್ರ ಬಗ್ಗೆಯೂ ಕೂಡ ಸಚಿವರ ಆಟಾಟೋಪಗಳಿಗೆ ಬ್ರೇಕ್ ಹಾಕಲಿಕ್ಕೆ ತೆರೆಮರೆಯ ಪ್ರಯತ್ನಗಳು ಕೂಡ ನಡೀತಾ ಇವೆಯಂತೆ. ಹೀಗಾಗಿ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಡಿ.ಕೆ ನಿರಾಸಕ್ತಿ ಇದೆ ಅಂತ, ಏನಾದರೂ ಮಾಡೋದಾದರೆ ಈ ರೀತಿ ಬದಲಾವಣೆ ಆಗಬೇಕು, ಇಲ್ಲಾಂದರೆ ಮಾಡೋದು ಬೇಡ ಅಂತ. ಇನ್ನು ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ನಾಗೇಂದ್ರ ದೂರ ಇದ್ದಾರೆ. ನಾಗೇಂದ್ರ ಅವ್ರನ್ನೂ ಕೂಡ ಹತ್ತಿರಕ್ಕೆ ಕರ್ಕೊಬರಬೇಕು. ಅಂದರೆ ಕಾರಣಾಂತರಗಳಿಂದ ಅವರೇನು ರಿಸೈನ್ ಮಾಡಿದ್ರು, ಜೈಲು ಕಂಡು ಬಂದರು, ಅದಾದ ಮೇಲೆ ಅವ್ರನ್ನ ಒಳಗಡೆ ತಗೋಬೇಕು ಅನ್ನುವಂಥ ಇರಾದೆ ಮುಖ್ಯಮಂತ್ರಿಗಳದ್ದಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದು ಹತ್ತಲಿಲ್ಲ ಹರಿಲಿಲ್ಲ ಅನ್ನುವಂಥ ಒಂದು ಮಾತಿದೆಯಲ್ಲ, ಹಂಗಾಗ್ತಾ ಇದೆ ಕಾಂಗ್ರೆಸ್ಸಿನ ಸ್ಥಿತಿಗತಿಗಳು. ಯಾಕಂದರೆ ಈಗ ಕೆಲ ನಾಯಕರು ಮಾತಾಡಿ ಕೆಲವ್ರನ್ನ ಬಾಯಿ ಮುಚ್ಚಿಸ್ತಾರೆ, ಇನ್ನು ಕೆಲವರು ನಿರಂತರವಾಗಿ ಮಾತಾಡ್ತಾನೆ ಇರ್ತಾರೆ. ಒಂದು ಕಡೆಗೆ ಯಾರ್ಯಾರು ಬ್ಯಾಕ್ ಟು ಬ್ಯಾಕ್ ಸ್ಟೇಟ್ಮೆಂಟ್ಗಳು ಕೊಟ್ಟರು ಅದೆಲ್ಲ ಆದಮೇಲೆ ಮದ್ದರಿಯುವಂಥ ಪ್ರಯತ್ನವನ್ನು ಕೇಂದ್ರದ ನಾಯಕರು ಮಾಡಿದರು. ಇದರ ಪರಿಣಾಮ ಏನು ಅಂತಂದರೆ ಕೆಲ ನಾಯಕರುಗಳು ಸುಮ್ಮನಾದರು, ಕೆಲವರು ತೇಪೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಅದಾದಮೇಲೆ ಮತ್ತು ಡಿ.ಕೆ ಶಿವಕುಮಾರ್ ಅವ್ರ ಹೇಳಿಕೆ ಇದೆಯಲ್ಲ, ಸ್ಥಾನ ಮಾನ ಅನ್ನುವಂಥದ್ದು ಅಂಗಡಿಯಲ್ಲಿ ಸಿಗೋದಲ್ಲ, ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಹೈಕಮಾಂಡ್ ಕೊಡುತ್ತೆ ಅನ್ನುವಂಥ ಮಾತು, ಇದು ಕೂಡ ಹಲವಾರು ಚರ್ಚೆಗಳನ್ನು ಹುಟ್ಟಾಕಿದೆ. ನಂಬರ್ 1. ನಂಬರ್ 2, ಈ ಗಾಂಧಿ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮವ್ರನ್ನ ಬೇಕು ಅಂತಲೇ ದೂರ ಇಡಲಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇವತ್ತು ಜಾರಕಿಹೊಳಿ ಮಾತಾಡ್ತಾರಂತೆ ಅನ್ನುವಂಥದ್ದು ನಂಬರ್ 2. ನಂಬರ್ 3, ಯಾವ ರೀತಿ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಏನಾದರೂ ಚರ್ಚೆ ಆಗ್ಬೋದಾ ಇವತ್ತು ಪ್ರಸನ್ನ? ರಂಗನಾಥ್, ಒಂದು ಸದ್ಯಕ್ಕೆ ಒಂದು ಕಾಂಗ್ರೆಸ್ಗೆ ಆಗ್ತಾ ಇರುವಂತಹ ಗೊಂದಲಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನ ತಕ್ಷಣಕ್ಕೆ ಮಾಡಬೇಕಾಗಿದೆ. ಆ ಕೆಲಸವನ್ನ ಎಲ್ಲೋ ಒಂದ್ ಕಡೆ ಸುರ್ಜೇವಾಲಾ ಅವರು ಬೆಳಗಾವಿಯಲ್ಲಿ ಕೂತು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಇಡೀ ಘಟನೆಗಳು ನಡೆದಂಥದ್ದು ಎಲ್ಲೂ ಕೂಡ ಹೊಸದಾಗಿ ಅವರಿಗೆ ಯಾವುದನ್ನು ಕನ್ವೆ ಮಾಡಬೇಕಾಗಿಲ್ಲ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಈ ಗಾಂಧಿ ಭಾರತ ಸಮಾವೇಶದ ಪೂರ್ವ ಸಿದ್ಧತಾ ಸಭೆಗಿಂತ ಮುಂಚಿತವಾಗಿ ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಸುರ್ಜೇವಾಲಾ ಅವರ ಜೊತೆ ಮಾತನಾಡುವಂಥದ್ದು ಯಾಕೆ ಮಾಧ್ಯಮಗಳ ಎದುರು ತಾನು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅನ್ನುವಂಥದ್ದು ಮಾತ್ರ. ಜೊತೆಗೆ ಅವರ ಬೇಡಿಕೆಗಳೆಲ್ಲವೂ ಕೂಡ ಇದೀಗ ಸುರ್ಜೇವಾಲಾ ಅವರ ಅಂಗಳ ತಲುಪಾಗಿದೆ. ಅದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗೆ ಬರುತ್ತಾ ಬರಲ್ವಾ ಅನ್ನೋದು ಮಾತ್ರ ಇದೀಗ ಕುತೂಹಲದ ಸಂಗತಿಯಾಗಿದೆ. ಈ ಕಾರಣಕ್ಕೋಸ್ಕರ ಸದ್ಯಕ್ಕೆ ಆ ಒಂದು ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಬಹುದು. ಅದನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಉಳಿದಂತಹ ಅವರ ಜೊತೆಗಿರುವಂತಹ ನಾಯಕರಿಗೆ ಕನ್ವೆ ಮಾಡುವಂತಹ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡ್ತಾರೆ. ಹಾಗಂತ ಇಷ್ಟಕ್ಕೆ ನಿಲ್ಲುವಂತಹ ಲಕ್ಷಣಗಳಿಲ್ಲ. ಯಾಕೆಂದ್ರೆ ಅದಕ್ಕೆ ಕೌಂಟರ್ ಆಗಿ ಡಿ.ಕೆ ಶಿವಕುಮಾರ್ ಅವರು ಕೂಡ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ನಾಯಕರು ಬಹಿರಂಗವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸೊಲ್ಲನ್ನ ಎತ್ತುತ್ತಾ ಇದ್ದಾರೆ ಅಂತವರು ನೇರವಾಗಿ ಹೋಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಮಾತನಾಡಲಿ ಅನ್ನುವಂತ ಸವಾಲನ್ನು ಕೂಡ ಹಾಕಿದ್ದಾರೆ. ಮತ್ತು ನೀವು ಪ್ರಶ್ನೆ ಮಾಡ್ತಾ ಇರುವಂತದ್ದು ನನ್ನನ್ನಲ್ಲ, ನೇರವಾಗಿ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಿದ್ದೀರಿ ಅನ್ನೋ ಮೂಲಕ ಎಲ್ಲೋ ಒಂದ್ ಕಡೆಗೆ ಹೈಕಮಾಂಡ್ಗೂ ಕೂಡ ಈ ನಾಯಕರು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸವನ್ನ ಡಿ.ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಬಗೆಹರಿಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು, ಡಿ.ಕೆ ಶಿವಕುಮಾರ್ ಮತ್ತು ಉಳಿದಂತಹ ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತವ್ರನ್ನ 1 to 1 ಕೂರಿಸಿಕೊಂಡು ಅದನ್ನ ಸಂಧಾನದ ರೀತಿಯಲ್ಲಿ ಬಗೆಹರಿಸಬೇಕಂತ ಒಂದು ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಇದರ ಜೊತೆಗೆ ಈ ಎಲ್ಲ ಘಟನೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಸಚಿವ ಸಂಪುಟ ಪುನರ್ರಚನೆಯ ತೂಗುಗತಿಯನ್ನು ಕೂಡ ನಾಯಕರು ದಾಳದ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಯಾರೆಲ್ಲ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತವರನ್ನ ಸಚಿವ ಸಂಪುಟದಿಂದಲೇ ದೂರ ಇಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಹೈಕಮಾಂಡ್ ಕೂಡ ಈ ಸ್ಟ್ರಾಟಜಿಗೆ ಎಲ್ಲೋ ಒಂದ್ ಕಡೆ ಮನಸೋಲುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ತಕ್ಷಣಕ್ಕೆ ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಬೇಕು ಅನ್ನೋ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಒಲವಿದೆ. ಆದರೆ ಅವರು ಕೇವಲ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡು ಕೆಲವೊಂದಿಷ್ಟು ಮಂದಿ ಪ್ರಭಾವಿಗಳ ಖಾತೆಯನ್ನ ಅದಲು ಬದಲು ಮಾಡಿ ಒಂದಷ್ಟು ಗೊಂದಲಗಳನ್ನ ತಿಳಿ ಮಾಡಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಒಲವು. ಆದರೆ ಉಳಿದಂತಹ ಕೆಲವು ಪ್ರಭಾವಿ ನಾಯಕರ ಸ್ಟ್ರಾಟಜಿಯ ಪ್ರಕಾರ ಯಾರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತವ್ರನ್ನ ದೂರ ಇಟ್ಟರೆ ಮೊದಲ ಹಂತದಲ್ಲಿ ಸಕ್ಸಸ್ ಆಗಬಹುದು ಅನ್ನುವಂಥ ಒಂದು ರೀತಿಯ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಅದರಲ್ಲಿ ಸಿಎಂಗೆ ಅತ್ಯಾಪ್ತರಾಗಿರುವಂತಹ ಒಂದು 3 ರಿಂದ 4
ಹೆಸರನ್ನು ಕೂಡ ಪಟ್ಟಿಯಲ್ಲಿ ಸೇರಿಸುವಂತ ಸಾಧ್ಯತೆಗಳಿದ್ದಾವೆ. ಹಾಗೇನಾದರೂ ಪ್ರಭಾವಿಗಳನ್ನ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಾಗಿರುವವರನ್ನ ಸಂಪುಟದಿಂದ ಕೈ ಬಿಟ್ರೆ ಬಲಾಬಲ ಬೇರೆ ರೀತಿಯಲ್ಲಾಗುತ್ತೆ, ಆ ಲೆಕ್ಕಾಚಾರಗಳು ಬೇರೆ ರೀತಿಯಲ್ಲಾಗುತ್ತೆ ಅನ್ನುವಂಥದ್ದು ಇದೀಗ ನಡೀತಾ ಇರುವಂತಹ ಚರ್ಚೆ. ತಕ್ಷಣಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಆಗಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಅದಕ್ಕೆ ಒಲವನ್ನ ತೋರಿಸುತ್ತೆ, ಎಲ್ಲ ಗೊಂದಲಗಳು ಕೂಡ ಅತಿಯಾದಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಿ ಆ ರೀತಿ ಆ ಸ್ಟ್ರಾಟಜಿಯ ಮೂಲಕ ತಿಳಿ ಹೇಳುತ್ತಾ, ಅಥವಾ ಸದ್ಯಕ್ಕೆ ತಕ್ಷಣಕ್ಕೆ ಬಜೆಟ್ ಅಧಿವೇಶನಕ್ಕಿಂತ ಪೂರ್ವದಲ್ಲಿಯೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಂಗನಾಥ್. ಎಸ್ ಪ್ರಸನ್ನ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಎಂಥ ಅದ್ಭುತವಾದಂಥ ಅವಕಾಶ ಕಾಂಗ್ರೆಸ್ಸಿಗೆ, 136 ಸೀಟ್ ಕೊಟ್ಟು ಜನ ಗೆಲ್ಲಿಸಿ ಕಳಿಸಿರೋದು. ಇದೆಲ್ಲ ಆದಮೇಲಿನ ಬೆಳವಣಿಗೆಗಳು ನೋಡಿ.